ಪೂಜೆಗೆ ಮೆಚ್ಚಿ ಇತ್ಲಾಗಿಂದ ನಾಗಪ್ಪನೆ ಬಂದ್ಬಿಡೋದು ಒಳಿಕೆ. ನೋಡಪ್ಪ ನಿಜವಾಗ್ಲೂ ಪೂಜೆ ಮಾಡೋದ್ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟು ಬಾಗ್ಲಿಂದ. ಅಲ್ಲಪ್ಪ ಅದೇನ್ ನಗ್ಸಾರ ಮಾಡ್ತೀವ್ರಲ್ಲ, ನೀನೇನಾರು ಅಲ್ಲಿದ್ರೆ ಏನ್ ಮಾಡ್ತಿದ್ಯಾ? ನಾನು ಪೂಜೆ ಮಾಡೋದ್ ಬಿಟ್ಟು ಬಾಕಲ್ ತಾವ್ ಬಂದು ಜನರು ಕರಿಯೋಷ್ಟು ಅಕ್ಕಪಕ್ಕದವ್ರ ಧೈರ್ಯ ಮಾಡ್ದೆ. ಇವನಾಗಿದ್ರೆ ಏನಾಗ್ತಿದ್ನೋ. ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತೀನಿ ಜಯಣ್ಣ. ಪೂಜೆ ಮಾಡ್ತಿದ್ದೆ ನಾಗಪ್ಪನ್ನ, ನಿಜವಾದ ನಾಗಪ್ಪ ಬಂದೈತೆ ಅಂತ ಹೊಸಿ ಪೂಜೆ ಮಾಡಿದ್ದಿದ್ರು ಒಳ್ಳೇದಾಯ್ತಿರ್ಲಿಲ್ವಾ? ಹಂಗಲ್ಲಪ್ಪ, ಬೇಕಾಗಿತ್ತಪ್ಪ ತಕೊಂಡೋಗಿದ್ದೆ ಪಂಚಾಮೃತ ಅವನ್ನೆಲ್ಲ ತಿನ್ನಿಸ್ಬೇಕಾಗಿತ್ತು. ನಾವು ಹಾಲು ಕುಡಿಯಕ್ಕಿಲ್ಲ, ಮಾಂಸಾಹಾರಿ ಅದು. ಹೌದಾ? ಹೇಳಲ್ ಮಕ್ಕ. ಅಲ್ಲಪ್ಪ ನಾನ್ ಹೇಳೋದು ಭಾವನೆಗಳೆಲ್ಲ ಇರ್ತದೆ. ಅವನ್ನ ಪೂಜೆ ಮಾಡ್ಬೇಕು, ಉತ್ತ ಕಾಲ್ ಹಾಕ್ಬೇಕು, ಉತ್ತದ ಮಣ್ಣ ತಕೊಬರ್ಬೇಕು ಅದೆಲ್ಲ ಹೇಳಲ್ವಾ? ಹೇಳ್ತಾರೆ ನನ್ ಮಕ್ಕ. ಆದ್ರೆ ಹಾವು ಅಂದ್ರೆ ಭಯ ಇಲ್ವಾ ಎಲ್ರಿಗೂ? ಹೇಳೋ ಭಯವೇ. ಬಸವಣ್ಣವ್ರು ದಿಟದ ನಾಗರ ಕಂಡರೆ ಎದ್ರಕೊಂಡು ಓಡ್ತಾರೆ, ಕಲ್ಲ ನಾಗರಿಗೆ ಮಾಡ್ತಾರೆ ಅಂತ ಅಂದಿಲ್ವೇ? ಸರಿನಪ್ಪ. ಆದ್ರೂ ನಾನ್ ಹೇಳೋದು ಅದೊಂದು ವಿಷ ಪ್ರಾಣಿ ಅಂತ ಆದ್ಮೇಲೆ ಹೆಂಗ್ ಧೈರ್ಯವಾಗಿರಕ್ಕಾಯ್ತದೆ? ನೀನೇ ಹೇಳು. ಏನೋ ಅವಗೊಲ್ಲಿಲ್ಲ ಅಂತ ಯಾರು ಹೇಳಿದ್ರೆ ಮಾಡಿದ್ರೆ ಓದ್ ನೋಡ್ದವ ಮುಟ್ ಬೋಯ್ತು, ಹಂಗು ಹಿಂಗು ಧೈರ್ಯ ಹೋಯ್ತು. ಅವ್ ಬಂದ್ ಹೇಳ್ತದ ಟೆಸ್ಟ್ ಮಾಡ್ಬಿಟ್ಟು ಇಟ್ಕೊಳಕಾದ ಹೇಳು. ಒಟ್ನಾಗಿರೋ ಅವನಾಗೆ 3% 2% ವಿಸದಾವಂತ ಅಷ್ಟೇ ಅಂತ. ಇನ್ ಉಳ್ದವೆಲ್ಲ ತೊಂದ್ರೆ ಕೊಡೋ ಹಾವುಗಳೇನ್ ಅಲ್ಲ ಅಂತಾರೆ ಅಂತವ್ರಪ್ಪ. ಸರಿ, ನಮ್ಗೆ ಹೆಂಗ್ ಗೊತ್ತಾಯ್ತದೆ ಅದು ಇಸ್ದಾವ ಅಲ್ವಾ ಅಂತ? ಹೆಂಗ್ ಹೇಳ್ತೀಯ? ಗೊತ್ತಾಗಕ್ಕಿಲ್ಲ ಕಣ್ ಜಯಣ್ಣ. ಯಾವ್ದೇ ಹಾವು ನೋಡಿದ್ರು ಒಂದೇ ತರ ಕಾಣ್ತವೆ ಕಣಪ್ಪ. ದಪ್ಪ ಸಣ್ಣ ಹೊಸಿ, ತುಂಡ ಹೊಸಿ, ಉದ್ದ ಅಷ್ಟೇ. ಹಾವು ನೋಡಿದ್ರಿ ಇಲ್ಲಿ ಒಂದಪ್ಪ ಹಗ್ಗ ನೋಡ್ದೆ, ಅಲ್ಲ ಹಾಕಿದ್ದು ಹಂಗೆ ಹಿಂಗೆ ಗಾಳಿಗಲ್ಲಾಡ್ತು. ನಾನ್ ಕಿಟಾರ್ ಅಂತ ಕಿರ್ಸ್ಕೊಂಡ್ಬಿಟ್ಟೆ ನೋಡಪ್ಪ. ಅದು ಸರಿ, ಅವನೇ ಹಗ್ಗ ಅಂತ ಹಿಡ್ಕೊಂಡಿಲ್ವಾ ಯಾವತ್ತು? ಹಿಡ್ಕೊಳಕ್ ಹೋದ್ನ ಹಗ್ಗ ನೋಡೇನೆ ಹಿಡ್ಕೊಳ್ದೆ ಬಿಸಾಕೊಳ್ಳು. ಅದನ್ನ ತಪ್ಪಿ ಹಿಡ್ಕೊಂಡ್ರೆ ಅಷ್ಟೇ, ಗೊತ್ತಾಗದೆ ಹಿಡ್ಕೋಬಹುದು. ಗೊತ್ತಾದ ತಕ್ಷಣ ಮುಗೀತು ಕೆಲಸ, ಹಂಗಾಗ್ಬಿಡ್ತದೆ. ಈಗ ಅವು ಈಸ ತುಂಬ್ಕೊಂಡಿರ್ಬೋದು, ಆದ್ರೆ ಇಲಿಗಳನ್ನ ಹತೋಟಿ ಮಾಡ್ತೇವೆ ಇಲ್ವಾ? ರೈತಂಗ್ ಇನ್ನೊಂದ್ ತರ ನೆರವಾಗಕ್ಕಿಲ್ವಾ? ಹಾವುಗಳನ್ನ ಕಂಡಾಗೆಲ್ಲ ಒಡೆದು ಬಡ್ದು ಸಾಯ್ಸಾಕ್ಬಿಟ್ರೆ ಇಲಿ ಸಂತಾನ ಹೆಚ್ಕೊಬಿಡ್ತೈತಂತೆ. ಟೀಮಿನಾಗ ನೋಡ್ದೆ ನಾನು ಒಂದಪ್ಪ, ನಾವ್ ಹಿಂಗೆ ಅದ್ರ ಕೊಟ್ಟು ಸಾಯ್ತೀವಲ್ಲ ಹಾವು ಅಂತಂದ್ರೆ ಆತ್ಮಾರ್ ಹೋಗ್ತಿವಲ್ಲ, ಅವನು ಒಬ್ಬ ತಲೆ ಮ್ಯಾಗೆ ನೇತಾಕೊಂಡವ್ನೆ, ಅವನ ಕೈಲೆ ಹಿಡ್ಕೊತವ್ನೆ, ಆ ಬಿಲಾನೆಲ್ಲ ಕೆದಕ್ತವ್ನೆ, ಅಲ್ಲೇನೆ ಹೋಗಿ ಗಬಕ್ಕಂತ ಹಿಡ್ಕೊಂತವ್ನೆ. ಹೆಂಗಪ್ಪ? ಅದ್ನೇ ಹೇಳಿದ್ದಪ್ಪ, ನೀನ್ ನೋಡ್ನಿಲ್ವಾ? 200 300 500 ಎಣ್ಸಕ್ಕಾಗೋದಿಲ್ಲ ಬಿಡು. ಗಾಜಿನ ಡಬ್ದೊಳಗೆ ಬರೀ ಇಸ್ದಾವ್ ಹಾಕೊಂಡು ಒಬ್ಬ ಎಷ್ಟೋ ದಿವ್ಸ ಜೊತೆನೆಲ್ಲ ಇರ್ನಿಲ್ವಾ ಹಾವಿನ ಜೊತೆನೆ? ಅದೆಂಗಾದಪ್ಪ? ನೀನ್ ಏನು ಮಾಡ್ಲಿಲ್ಲ ಅಂದ್ರೆ ಅದು ಏನೋ ನಿಂಗ್ ಮಾಡಕ್ಕಿಲ್ಲ. ನೀನು ಏನಾದ್ರೂ ಹತ್ರ ಹೋಗೋದು ಮತ್ತೆ ಏನೋ ಅದನ್ನ ಸಾಯಿಸ್ಬಿಡ್ತೀಯ ಅಂದಾಗ ಅದು ಪ್ರಾಣ ರಕ್ಷಣೆ ಮಾಡ್ಕೊಳಕ್ ಕಚ್ತೈತೆ ಅಷ್ಟೇ. ನಾನು ನೋಡಿನಿ ಕಣ್ಜಯಣ್ಣ, ಈ ಹಾವಾಡಿಗ್ರು ಹಾವಾಡಿಸ್ತಾರಲ್ಲಪ್ಪ, ಆಗ ಪುಂಗಿ ಹಿಡ್ಕೊಂಡು ಹಿಂಗಂದ್ರೆ ನಾದಕ್ಕೆ ತಲೆ ಅಳ್ಳಾಡಿಸ್ತದೆ. ಏನೇ ನಾಗರಾಜ ಹಿಂಗ ಅನ್ಬಿಟ್ಟು ಕೈ ಮುಖ ತರ ಜನ ಪುಂಗಿಯ ಕೆಳಗಡೆ ಮಡಗ್ಬಿಟ್ರೆ ಅದುವೇ ಸಡಿಯ ಮಡಿಚ್ಕೊಬಿಟ್ಟು ಮಲಿಕೊಬಿಡ್ತದೆ. ಅದು ನಾದ ಕೇಳಕ್ಕಿಲ್ವಂತೆಲ್ಲ, ಕಿವಿ ಇಲ್ವಂತೆಲ್ಲಪ್ಪ ನಾಗರಾವ್ಗೆ. ಅದ್ ಹೇಳ್ತಾರಲ್ಲಪ್ಪ, ಎಲ್ಲೋ ಶಬ್ದ ಅಲ್ಲ ಕಣ್ ಜಯಣ್ಣು, ಅವ ಪುಂಗಿ ಹಿಡ್ಕೊಂಡ್ ಅಂತಾನೆಲ್ಲ, ಆ ಪುಂಗಿ ಏನೋ ಒಂದು ಅದಕ್ಕೆ ಎದುರಾಳಿ ಅಂತ ತಿಳ್ಕೊಬಿಟ್ಟು ಆತರ ಇದ್ ಮಾಡೋದಂತೆ. ಅದು ಗಾಳಿನ ಕುಡ್ಕತ್ತದೆ, ಹಂಗೇನೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ತದೆ. ಎದ್ರಕೊಂಡು ಕಂಡು ಜಯಣ್ಣು ಇವಾಗ ಪುಂಗಿ ಹಿಂಗ್ ಅಂತಾರಲ್ಲ, ಏನೋ ಕಡ್ಡಿ ಗಿಡ್ಡಿ ಹಿಡ್ಕೊಂಡು ನನಗೆ ಇದ್ ಮಾಡ್ತಾವ್ರೆ ಅಂದ್ಬಿಟ್ಟು ಎದ್ರಕೊಳ್ಳೋದು. ನಾವೇನೋ ಪರಮಾತ್ಮ ಅಂದ್ಬಿಟ್ಟು ಕೈ ಮುಕ್ಕತ್ತೀವಿ ನಾವು. ನೀನು ಹಂಗೆ ಏನಾರು ಒಂದ್ ಕಡ್ಡಿ ಗಿಡ್ಡಿ ಹಿಡ್ಕೊಂಡ್ ಹಿಂಗ ಅನ್ನ ಕಾಯ್ತಿರ್ನಿಲ್ವಾ? ಹಾವು ಬಂದಾಗ ಎದ್ರಕ ಬಂದ್ಬಿಡೋದ ಮುಂದ್ಗಡೆ ಬಾಕ. ಹೌದೌದು, ಅದೇನ್ ಇಸ್ದಾವ, ನಾನ್ ಎಲ್ಲಿಗ್ ಹೋಗೋಣ? ಅಲ್ಲಪ್ಪ, ಒಂದಪ್ಪ ಕಚ್ಚಿದ್ರೆ ಏನ್ ಮಾಡ್ಬೇಕಾಗದ್ ನೀನೇ ಹೇಳು. ಆ ಕಚ್ಚಿದವ್ರಿಗೆ ಹಳ್ಳಿಗಳಲ್ಲೆಲ್ಲ ಹೊಲದಲ್ಲಿ ಎಲ್ಲ ಇರ್ತದಲ್ಲಪ್ಪ, ಅವ್ರ ವಿಷಯ ಹೇಳು, ನನ್ನ ವಿಷಯ ಹಂಗಿರ್ಲಿ. ಹಾವು ಕಚ್ತೈತಲ್ಲ, ಮೊದಲಿಗೆ ಧೈರ್ಯ ಗೆಡಬಾರ್ದು. ಈಗ ಇಸ್ದಾವೆ ಕಚ್ಚಿರ್ಬೋದು, ಇಸ ಇಲ್ದಲೇ ಇರೋದು ಕಚ್ಚಿರ್ಬೋದು. ಎಷ್ಟೋ ಕಿತ ಏನಾಯ್ತದಂತೆ ಗೊತ್ತಾ? ಹಾವು ಒಂದ್ ಪ್ರಾಣಿಯ ಕಚ್ಬಿಟ್ಟು ಇಸ್ದಾವೆ, ಅದ್ರ ಇಸ ಎಲ್ಲ ಆ ಪ್ರಾಣಿ ದೇಹ ಕೊಂಟೋದ್ಮೇಲೆ ಮತ್ ಮನಸ್ಸನ್ ಕಚ್ಚಿದ್ರೆ ಏನು ಆಗಕ್ಕಿಲ್ವಂತ, ವಿಸನೇ ಬಂದಿರಕ್ಕಿಲ್ವಂತೆ. ಆಮೇಲೆ ನಾವು ಗಾಬರಿ ಮಾಡ್ಕತೀವಲ್ಲ ಅನ್ನಕ್ಕ ಯಾವಗೂ ಗಾಬರಿ ಆಯ್ತದಂತೆ. ಯಾವ ಕಚ್ಬಿಟ್ಟು ಹೊರಳ್ಬೇಕಂತ ಅವಾಲೆ ಇಸ ದೇಹಕ್ಕೆ ಬರೋದು. ಎಷ್ಟೋ ಸರಿ ಸುಮ್ಕೆ ಹೊಡೆದ್ಬಿಟ್ಟು ಹೊಂಟಾಗಿರ್ತದೆ ಅಂತ ಈಸಾನೆ ಬಂದಿರಕ್ಕಿಲ್ವಂತ.
ನೋಡಪ್ಪ. ಹಂಗಾಗಿ ಮೊದಲಿಗೆ ಎದರ್ಕಬಾರ್ದು, ಧೈರ್ಯವಾಗಿರ್ಬೇಕು, ಏನ್ ಆಗಕ್ಕಿಲ್ಲ ನನಗೆ ಅಂತ. ತಕ್ಷಣ ಆಸ್ಪತ್ರೆಗೆ ಅವನ್ನ ಅಳ್ಳಾಡಿಸ್ದಂಗ್ ತಗೋಬೇಕು. ಅದೇನೋ ಕಟ್ಬಿಡ್ತಾವ್ರೆ ಅಂತ ಹೇಳ್ತಾರಲ್ಲ ಬಿಗಿಯಾಗಿ, ತೆಪ್ಪು ಅಂತಾರೆ ಹನ್ಮಕ್ಕ. ಎಷ್ಟೋ ಸರಿ ಬಿಗಿಯಾಗಿ ಕಟ್ಬಿಟ್ಟು ರಕ್ತವೇ ಮುಂದಕ್ಕೆ ಹೋಗ್ದಲೆ ಕೊಳತ್ಕೊಂಡಂತ ಭಾಗ. ಅಂದ್ರೆ ಗೊತ್ತಿರೋರು ಸ್ವಲ್ಪ ರಕ್ತ ಮೇಲಕ್ಕೆ ಹೋಗ್ದಂಗೆ ಸ್ವಲ್ಪ ಬಿಗಿಯಾಗಿ ಕಟ್ಟಬೇಕು. ಅದು ಉರಿ ತಗಂಗ್ ಕಟ್ಟುದಲ್ಲ. ಈ ಅಗಲವಾಗಿರುವಂತಹ ಈ ಬಟ್ಟೆ BP ಎಲ್ಲ ಪರೀಕ್ಷೆ ಮಾಡ್ಬೇಕಾದ್ರೆ ಹಾಕ್ತಾರಲ್ಲ ಪಟ್ಟಿ ತರ ಬಿಗಿಯಾಗಿ ಸ್ವಲ್ಪ ಬಿಗಿಯಾಗಿ ಕಟ್ಟಿ ಆ ರಕ್ತನ ಸ್ವಲ್ಪ ಹೋಗೋಂಗ್ ಚೆನ್ನಾಗಿ ನೀರಾಗಿ ತೊಳೆದ್ಬಿಟ್ಟು ಡಾಕ್ಟರ್ ತಾವ್ ಕರ್ಕೊ ಹೋಗ್ಬೇಕಂತ. ತಕ್ಷಣ ಕರ್ಕೊ ಹೋಗ್ಬೇಕು. ಮತ್ತೆ ಕಷ್ಟ ಮಾಡ್ಬಿಟ್ರೆ ಅಲ್ವಾ. ನಿದ್ದೆ ಮಾಡ್ಬೇಡ್ದು ಅಂತ ಹೇಳ್ತವ್ರಲ್ಲ ದಿಟ್ವಾ. ನಿದ್ದೆ ಬಂದಂಗ ಆಯ್ತದಂತ ಈಸ ಮೇಲೆ ಇರ್ತಾ ಇರಕ್ಕಿಲ್ವಾ. ನಿದ್ದೆ ಮಾಡ್ಬೇಡ್ದು, ಎಚ್ಚರಾಗಿ ಇರ್ಬೇಕು ಅಂತೆಲ್ಲ ಹೇಳ್ತವ್ರಲ್ಲ. ನಿದ್ರೆ ಮಾಡಕ್ಕೆ ಬಿಡಕ್ಕಿಲ್ಲ. ಗೊತ್ತಿಲ್ವ ಜಯಣ್ಣ, ಇಡೀ ರಾತ್ರಿ ಎಲ್ಲ ಈ ಔಷಧಿಯ ಕೊಡ್ಸ್ಕೊಂಡ್ ಬಂದ್ಮೇಲುವೆ ಮಲ್ಗಕ್ಕೆ ಬಿಡಕ್ಕಿಲ್ಲ ಕಣಪ್ಪ. ಹೌದು, ಪದ ಹೇಳ್ಕೊಂಡು ಆಡಿಸ್ಕೊಂಡು ನಿದ್ರೆ ಮಾಡಕ್ಕೆ ಬಿಡಕ್ಕಿಲ್ಲ. ಅವನ್ಗೆ ಬೆಂಟ್ಕೊಂಡು ಆಸ್ಪತ್ರೆನಾಗೆಲ್ಲ ಅವ್ಗೆ ಔಷಧಿ ಇರ್ತೈತೆ, ಔಷಧಿಯ ಕೊಟ್ಬಿಟ್ಟು ಉಸಾರ್ ಮಾಡಕ್ ನೋಡ್ತಾರೆ. ಆದ್ರೆ ಈಸ ತುಂಬಾ ಪ್ರಮಾಣದಲ್ಲಿ ದೇಹ ಸೇರ್ಕೊಬಿಟ್ಟಿದ್ರೆ ಉಳ್ಸಕ್ ಆಯ್ಕಿಲ್ಲ. ಅಲ್ಲಪ್ಪ, ಹಳ್ಳಿಗಳಲ್ಲಿ ಆಸ್ಪತ್ರೆಗೆ ಹೋಗಕ್ಕೇನೆ ಎಷ್ಟೊಂದ್ ಟೈಮ್ ಆತದೆ ಅಂತದ್ರಾಗೆ ಹೆಂಗ್ ಮಾಡೋದು ಖಚಿತ ತಕ್ಷಣ. ನಾವು ಜಾಗರೂಕರಾಗಿರ್ಬೇಕು ಅನ್ಮಕ್ಕ. ಕೈಯಾಗೆ ಯಾವಾಗ್ಲೂ ಒಂದ್ ಕೋಲ್ ಹಿಡ್ಕೊಂಡು ಶಬ್ದ ಮಾಡ್ಕೊಂಡೆ ಹೋಗ್ಬೇಕಂತೆ. ಅವಾಗ ಅವೆಲ್ಲೋ ದೂರ ಆಚರಿಕೆ ಹೊಂಟೈತದ. ಕಾಲ್ಗೂ ಹೊಸಿ ಏನಾರ ಹಾಕಬೇಕು, ಅದೇ ಮುಖ್ಯ ಅಲ್ಲ. ಇಲ್ಲ ಬರೀ ಕಾಲಲ್ಲಿ ನಡೆದ್ರೆ ಹಂಗೆ ಅಲ್ವಾ ಹನುಮ ಹಳ್ಳಿ ಕಡೆ ಆಗೋದು. ತೇವ್ರಿಗೆ ತುಳಿಯಕ್ ಹೋಯ್ತಾರೆ, ಅಲ್ಲೆಲ್ಲೋ ಮಲಿಕೊಂಡಿರ್ತದೆ, ತುಳಿದ್ ಬಿಡ್ತಾರೆ, ಕಚ್ಚಿ ಬಿಡ್ತಾರೆ. ಹೊಸಿ ಗಟ್ಟಿಯಾಗಿರೋ ಚಪ್ಲಿ ಹಾಕಬೇಕು. ಅಲ್ಲೇನಾಗುವೆ ಉಲ್ಲಪಲ್ಲ ಎಲ್ಲ ಒಟ್ಕ ಇರ್ತಾರಲ್ಲಪ್ಪ, ಕೊಟ್ಟಿಗೆ ತವ ಎಲ್ಲ ಎದ್ ಮಕ್ಕಕ್ಕೆ ಹೋಗುವಾಗ ಹೊಸಿ ಶಬ್ದ ಮಾಡ್ಕೊಂಡು ಹೋದ್ರೆ ಆ ಕಡೆಗೆ ಹೋಯ್ತದ. ಅದು ಆ ಕಡೆಗೆ ಹೋಯ್ತದೆ. ಈ ತುಳ್ದು ಪಳ್ದು ಮಾಡ್ತಾರಲ್ಲ ಅಂತ ಟೈಮ್ನಾಗ ಹೊಸಿ ಜೋಪಾನಾಗಿ ಇರ್ಬೇಕು. ತುಳ್ದಾಗ್ಲೇನೆ ರಬಕ್ ಅಂತ ತಿರಿಕ ಕಚ್ ಬಿಡೋದು. ಅದ್ನೋ ಆಯ್ತದಲ್ಲ. ಈ ಸೌದೆಗಳೆಲ್ಲ ಹಾಕೊಂಡಿರ್ತಾರಲ್ಲಪ್ಪ, ಈ ಮನೆಗೆ ತಗೊಬಂದಿರ್ತಾರಲ್ಲ ಸೌದಿಯ, ಕಾಡಿಗೆ ಹೋಗ್ಬಿಟ್ಟು ಎಲ್ಲ ಒಣಗಿರೋ ಸೌದಿ ಹಾಕ ಬಂದು ಹೊರ ಕಟ್ಬಿಟ್ಟು ಮಡಿಕೊಂಡಿರ್ತಾರೆ. ಆ ಜೊತೆಲಿ ಅಲ್ಲೂ ಸೇರ್ಕೊಬಿಟ್ಟಿದಂತೆ ಹಾವುಗಳು. ಮಡಗಿರ್ತಾರಲ್ಲ, ಅವಕ್ಕೇನು ಸಂಧಿ ಸಿಕ್ಕರ್ ಸಾಕು, ಪೊಟ್ರೆ ತರ ಇದ್ರೆ ಸೇರ್ಕೊಬಿಡ್ತದೆ ಹಾವು. ಆಮೇಲೆ ಎಚ್ಚರಿಕೆಯಿಂದ ನೀನ್ ಹೇಳಿದ್ ಸರಿ ಬಿಡು. ಇನ್ನೊಂದ್ ದಿವ್ಸ ಈ ಹಾವು ಕಂಡ ತಕ್ಷಣ ನಮ್ಮ ಹಳ್ಳಿಗಳಲ್ಲಾಗ್ಲಿ ಪೇಟೆನಲ್ಲಾಗ್ಲಿ ಸಾಕ್ಬಿಡ್ತಾವ್ರಪ್ಪ. ನಂಗಂತೂ ಅದ್ ಬೇಜಾರಾಯ್ತದಪ್ಪ. ಸಾಯಿಸೋದೇನ್ ಬ್ಯಾಡ್ವಂತೆ. ಅದ್ನೇ ಹೇಳಿದ್ದು. ಏಟೋ ಮಂದಿ ಹಾವು ಹಿಡಿದ್ಬಿಟ್ಟು ಕಾಡಿಗೆ ಬಿಡ್ತಾವಂತೆ. ಅದೇಪ್ಪ ಹಿಡಿಯೋರೇ ಇರ್ತಾವ್ರಂತೆ. ಅವ್ರದ್ ಫೋನ್ ನಂಬರ್ ಎಲ್ಲ ಕೊಡ್ತಾರಲ್ಲ. ಹೌದು, ಅದಕ್ಕೆ ಅಂತವ್ರಿಗೆ ಫೋನ್ ಮಾಡ್ಬಿಟ್ರು ಅವ್ರು ಬಂದು ಹಿಡಿದ್ಬಿಟ್ಟು ಕಾಡಿಗೆ ತಗೊಂಡು. ಹೌದು, ನಾ ಮೈಸೂರ್ ಪೇಟೆಗೆ ಹೋಗಿದ್ನಲ್ಲ, ಅಲ್ಲಿ ನಮ್ ಚಿಗವನ್ ಮನೇಲಿ ನೋಡ್ದೆ. ಅವ್ರು ಯಾರಿಗೋ ಫೋನ್ ಮಾಡಿದ್ರೆ 5 ನಿಮಿಷದಾಗೆ ಆಟೋದಾಗ ಬಂದ್ಬಿಡದ. ಆಟೋದಾಗ ಒಂದಷ್ಟು ಮಾಡಿಕೊಂಡವ್ನಿ ಅವ. ನಾನ್ ನೋಡಿ ಚೀಲ್ದಾಗಿ ನಾನು ಕೇಳಿವ್ನಿ ಏನು ಮಾಡಕ್ಕಿಲ್ಲ ಅಂದ ಭೂಪ. ಈಗ ನಮ್ಗಿಬ್ರಿಗೂ ನಾಗರ ಪಂಚಮಿ ಹುಡುಗರೇ ಆವೇಯ. ಏನಪ್ಪ ನಮ್ ಇದಕ್ಕೆ ಸುತ್ಕ ಕೂತ್ಕೊಳ್ಳೋದೇ. ಹಾವು ಬೇಕಾರೆ ಕಾಡ್ಗೆ ಹೋಗು, ಗುಂಡೆ ಬೇಕಾರೆ ಇಲ್ಲೇ ಕೂತಿ. ಏನ್ ಹೇಳ್ತೀಯ? ತೆಂಬಿಟ್ಟಿನ ಉಂಡೆಯ, ಹಂಗೆಯ ಗೋಧಿ ಉಂಡೆ, ಹೆಸರು ಕಾಳಿನ ಉಂಡೆ ಎಲ್ಲ ಮಾಡಿವ್ನಿ. ಹೊಸಿ ಕುಂತ್ಕೊಳ್ಳಿ ನೀನ್ ತಣ್ಣಗೆ ತಕ್ಕ, ನಂಗೊಸಿ ಎಲೆ ಅಡ್ಕೆ ತಳ್ಳು.